ಕಳೆದ 15 ದಿನಗಳ ಹಿಂದೆ ಅಂದ್ರೆ ನವೆಂಬರ್ 3ರಂದು ಇಳಕಲ್ಲ ನಗರದಲ್ಲಿ ಸುಮಾರು 25 ಜನರಿಗೆ ಹುಚ್ಚು ನಾಯಿಯೊಂದು ಕಚ್ಚಿ ಗಂಭೀರ ಗಾಯಗೊಳಿಸಿ ವಿಕೃತಿ ಮೆರೆದಿತ್ತು. ಅದರಲ್ಲಿ ಹುನಗುಂದ ಇಳಕಲ್ಲ ನಗರದ ಮಧ್ಯಭಾಗದಲ್ಲಿರುವ ಅಗ್ನಿಶಾಮಕ ಠಾಣೆಯಿಂದ ಬಂದಿದ್ದ ಅಧಿಕಾರಿಗೆ ಹುಚ್ಚು ನಾಯಿ ಏಕಾಏಕಿ ಅಲ್ಲಿದ್ದವರ ಮೇಲೆ ದಾಳಿ ಮಾಡಿತ್ತು. ಧೈರ್ಯದಿಂದ ಮುನ್ನುಗ್ಗಿ ನಾಯಿಯಿಂದ ಜನರನ್ನ ರಕ್ಷಿಸಲು ಹೋದ ಅಗ್ನಿಶಾಮಕ ಸಿಬ್ಬಂದಿ ರಫೀಕ್ ವಾಲಿಕಾರ ಎಂಬುವವರಿಗೂ ಆ ಹುಚ್ಚು ನಾಯಿ ಕಚ್ಚಿ ಗಾಯಗೊಳಿಸಿತ್ತು. ನಂತರ ಚಿಕಿತ್ಸೆ ಮತ್ತು ಹುಚ್ಚು ನಾಯಿ ಕಡಿತದ ವ್ಯಾಕ್ಸಿನ್ ಪಡೆದಿದ್ದ ರಫೀಕ್ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಾ ಸಾಗಿತ್ತು. ಕೇವಲ 38 ವರ್ಷದ ರಫೀಕ್ ನಿನ್ನೆ ಚಿಕಿತ್ಸೆಗೆಂದು ಹುಬ್ಬಳ್ಳಿಗೆ ತೆರಳುವಾಗ ಮಾರ್ಗ ಮಧ್ಯೆಗೆ ಪ್ರಾಣ ಬಿಟ್ಟಿದ್ದು, ಇಂದು ರಫೀಕ್ ಸ್ವಗ್ರಾಮ ಹುನಗುಂದ ತಾಲೂಕಿನ ಚಿತ್ತರಗಿ ಗ್ರಾಮಕ್ಕೆ ಪಾರ್ಥಿವ ಶರೀರ ತಂದಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನೊಬ್ಬರ ಜೀವ ಉಳಿಸಲು ಹೋಗಿ ತನ್ನ ಜೀವವನ್ನೇ ಕಳೆದುಕೊಂಡ ರಫೀಕ್ ವಾಲಿಕಾರ ಅವರ ಕತೆ ಒಂದೆಡೆಯಾದ್ರೆ, ಇನ್ನು ಇಳಕಲ್ಲ ನಗರದಲ್ಲಿ ಅನೇಕ ಬೀದಿ ನಾಯಿಗಳು ಸ್ಥಳೀಯರ ಮೇಲೆ ದಾಳಿ ಮಾಡುವುದು ನಿಂತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಾಗಿದೆ.